ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ 26/11/2025ರಂದು 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಯ ಸಭಾಭವನದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸಿಹಿಯನ್ನು ವಿತರಿಸುವ ಮುಖಾಂತರ 26ನೇ ದಿನದ ಕನ್ನಡ ಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆಗಿರುವಂತಹ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭ ಕೋರಿದರು. 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕಾವಲು ಪಡೆ 15ನೇ ವರ್ಷದ ವಾರ್ಷಿಕೋತ್ಸವ ಈ ಅಂಗವಾಗಿ ವಿಶೇಷವಾಗಿ ನಮ್ಮ ನಾಡಗೀತೆಗೆ 100ರ ಸಂಭ್ರಮ. ಕುವೆಂಪುರವರು ಕೊಟ್ಟಿದ್ದ ಒಂದು ನಾಡಗೀತೆ ಇವತ್ತು 100ರ ಸಂಭ್ರಮ ಆಗಿದೆ ಈ ವರ್ಷ. ಹಾಗಾಗಿ 30 ದಿನಗಳು ಕೂಡ ನಾವು ಕನ್ನಡದ ಕಾರ್ಯಕ್ರಮವನ್ನು ಮಾಡಬೇಕು. ವಿಶಿಷ್ಟವಾಗಿ ವಿಭಿನ್ನವಾಗಿ ಎಲ್ಲ ಇಲಾಖೆಯೊಂದಿಗೆ ಮತ್ತು ಶ್ರಮಿಕರೊಂದಿಗೆ ಯಾರನ್ನೂ ಕೂಡ ಬಿಡದೆ ಎಲ್ಲರೊಂದಿಗೂ ಈ ಸಿಹಿಯನ್ನು ಹಂಚುವ ಮೂಲಕ ಸಂತೋಷವನ್ನು ಹಂಚ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯೊಂದಿಗೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು 26ನೇ ದಿನ ಮುಖ್ಯವಾಗಿ ಸಂವಿಧಾನದ ದಿನ. ಇವತ್ತು ಎರಡೂ ಕೂಡಿ ಒಳಗೊಂಡಂತೆ ಇವತ್ತು ನಮ್ಮ ಪುರಸಭೆ ಆಡಳಿತ ಮತ್ತು ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಒಂದು ಸಿಹಿಯನ್ನು ವಿತರಿಸುವ ಮೂಲಕ ಈ ಒಂದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ಕನ್ನಡವಾಗಿರಿ. ಸಿರಿ ಕನ್ನಡಂಗೆ ಸಿರಿ ಕನ್ನಡಂ ಬಾಳ್ಗೆ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಕನ್ನಡಂಬೆ. ಇದೇ ವೇಳೆ ಪುರಸಭೆಯ ಮುಖ್ಯಾಧಿಕಾರಿಗಳು ಆದ ಶರವಣ ಅವರು ಮಾತನಾಡಿ ಸಾರ್ವಜನಿಕರಿಗೆ ಪುರಸಭೆಯಿಂದ ಸಿಗುವ ಸೌಲಭ್ಯದ ಬಗ್ಗೆ ಮಾಹಿತಿ ಕೊಡುವ ಮೂಲಕ ಕಾವಲು ಪಡೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ರಿಗೂ ನಮಸ್ಕಾರ. ನಾನು ಮುಖ್ಯಾಧಿಕಾರಿ ಶರವಣ ಗುರುಮಠ. ನಿಜವಾಗಲೂ ಕರ್ನಾಟಕ ಕಾವಲು ಪಡೆ ಒಂದು ವಿಶಿಷ್ಟವಾಗಿ 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಮತ್ತು ಪ್ರತಿದಿನ ವಿಭಿನ್ನವಾಗಿ ಬುದ್ಧಿಮಾಂದ್ಯ ಮಕ್ಕಳಿಗೆ, ಆಟೋ ಮಕ್ಕಳಿಗೆ, ಜೈಲು ಡಿಪಾರ್ಟ್ಮೆಂಟು ಅವ್ರಿಗೆ ಇದೇ ಥರ ನಾನಾ ವಿಧದ ಡಿಪಾರ್ಟ್ಮೆಂಟ್ಗಳಿಗೆ ಭೇಟಿ ನೀಡಿ ಕನ್ನಡದ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಕನ್ನಡದ ಬಗ್ಗೆ ಅರಿವು ಅವರಲ್ಲಿ ಮೂಡಿಸಿ ಒಂದು ವಿಭಿನ್ನವಾಗಿ ಕಾರ್ಯಕ್ರಮ ಮಾಡ್ತಿರೋದು ತುಂಬ ಸಂತೋಷವಾಗಿದೆ. ಇದ್ರ ಜೊತೆಗೆ ನನ್ನ ಒಂದು ಸಂದೇಶ ಏನಪ್ಪ ಅಂದರೆ ಕೇವಲ ಎಲ್ಲ ಸಾರ್ವಜನಿಕರು ನವೆಂಬರ್ ಮಾಹೆಗೆ ಮಾತ್ರ ಕನ್ನಡ ಸೀಮಿತ ಆಗಬಾರ್ದು. ಇದು ಇಡೀ ವರ್ಷ ಅವರ ಹುಟ್ಟಿನಿಂದ ಸಾವಿನವರೆಗೆ ಅವ್ರನ್ನ ಕನ್ನಡ ಒಂದು ಬೆಳೆಸಬೇಕನ್ನೋ ಉದ್ದೇಶದಿಂದ ಅವರು ರೂಢಿಸಿಕೊಳ್ಬೇಕು ಅಂತ ಈ ಮೂಲಕ ಮಾಹಿತಿ ಕೊಡ್ತಾಯಿದ್ದೀನಿ. ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಅಬ್ದುಲ್ ರಶೀದ್, ತಾಲೂಕು ಗೌರವಾಧ್ಯಕ್ಷರು ಆದ ರಾಮೇಗೌಡ, ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು, ವರದಿಗಾರು ಆದ ಸದಾನಂದ ರಾಜು ಹೊಸ್ಮನೆ ಸೇರಿ ಪುರಸಭೆಯ ಸಿಬ್ಬಂದಿ ವರ್ಗ ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.